ನಾನು ನಾಗರಾಜ್ ಸಿದ್ದರ್ ಶೆಟ್ ಅಂತ ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನಿಂದ ಮಾತಾಡ್ತಿರೋದು. ಈಗಾಗಲೇ ನಮ್ಮ ಇರಾನ್ ಬಗ್ಗೆ ಯುದ್ಧದ ಬಗ್ಗೆ ತಮಗೆ ಗೊತ್ತೇ ಇದೆ. ಯಾಕಂತ ಕೇಳಿದ್ರೆ ಅದು ಖಮೇನಿ ಅವ್ರದ್ದು ಒಂದು ಹತ್ಯೆ ನಡೆದಿದೆ. ಮತ್ತು ವಿಶೇಷವಾಗಿ ಅಮೇರಿಕ ಏನಿದೆ ಅಲ್ಲಿ ಏನು ಹಸ್ತಕ್ಷೇಪ ಮಾಡಿ ಅದು ಆಯಿಲ್ ಮಾಫಿಯಾ ಅಂದರೆ ಲಾಭ ಇಲ್ಲದೆ ಅಮೇರಿಕ ಹಸ್ತಕ್ಷೇಪ ಮಾಡಲ್ಲ. ಮತ್ತೇನಂದರೆ ಅವ್ರು ಸಣ್ಣ ರಾಷ್ಟ್ರಗಳಿಗೆ ಎದುರಿಸ್ಕೊಂಡು ಬಡ್ಕೊಂಡು ತಿನ್ನೋದೇ ಆಯಿತು ಬಿಟ್ಟರೆ ದೊಡ್ಡ ರಾಷ್ಟ್ರದವ್ರ ಹತ್ರ ರಷ್ಯಾದವ್ರ ಹತ್ರ ಅವ್ರು ಕೈ ಸುಟ್ಕೊಂಡಿದ್ದಾರೆ. ನೇಟೋ ಪವರ್ ಏನೋ ಪಡೆ ನೇಟೋ ಪಡೆ ಅಂದ್ಬಿಟ್ಟು ದೊಡ್ಡ ದೇಶದವ್ರ ಹತ್ರ ಅವರಿಗೆ ಡಾಮಿನೇಟ್ ಮಾಡೋಕ್ಕಾಗಲ್ಲ. ಈ ಸಣ್ಣ ಪುಟ್ಟ ದೇಶಗಳನ್ನು ಹಿಡಿದು ಬಡ್ಕೊಂಡು ತಿನ್ನುವಂಥದ್ದೇ ಅಮೇರಿಕದ ಒಂದು ಕಸಬಾಗಿ ಹೋಗ್ಬಿಟ್ಟಿದೆ ಮೊದಲಿನಿಂದನೂ ಕೂಡ. ಯಾಕಂದರೆ ಸದ್ದಾಮ್ ಹುಸೇನ್ ಕಾಲದಿಂದನೂ ಇಡ್ಬೋದು ಅವರೇ ಒಂದು ಭಯೋತ್ಪಾದಕರು ಇವರು ಅಂತಾರೆ, ಮತ್ತು ಪಟ್ಟ ಕೊಡೋರೇ ಅವರೇ ಎಲ್ಲದೂ ಮಾಡೋ. ಅಲ್ಲಿ ವಾಸ್ತವಿಕ ವಿಷಯ ಏನಂತ ಇದು ಮಾಡ್ತಿಲ್ಲ. ಮತ್ತು ವಿಶ್ವಸಂಸ್ಥೆ ಯಾತಕ್ಕಿದೆಯೋ ಅಂತ ನಮಗಂತೂ ಗೊತ್ತಾಗ್ತಾ ಇಲ್ಲ. ಯಾಕಂತ ಕೇಳಿದ್ರೆ ವಿಶ್ವಸಂಸ್ಥೆ ಇರೋದೇ ಆ ದೇಶದಲ್ಲಿ. ಯಾಕಂತ ಕೇಳಿದ್ರೆ ಈಗ ಒಂದು ಮಕ್ಕಳ ಮೇಲೆ ಎಲ್ಲ ಒಂದು ಪೈಶಾಚಿಕ ಕೃತ್ಯಗಳೆಲ್ಲ ನಡೀತಾ ಇದೆ. ಅದೆಲ್ಲ ವಿಶ್ವಸಂಸ್ಥೆ ಆಗಿರ್ಬೋದು. ಮತ್ತು ಕೇಳೋರು ಏನೂ ಇಲ್ಲ. ಯಾಕಂದರೆ ನಾವು ಮಾತಾಡ್ತಿರೋದು ಮನುಷ್ಯ ಧರ್ಮದ ಬಗ್ಗೆ. ಯಾಕಂತ ಕೇಳಿದ್ರೆ ಮನುಷ್ಯರ ಮೇಲೆ ವಿಶ್ವದ ಜಾಗತಿಕ ಮಟ್ಟದಲ್ಲಿ ಇಲ್ಲಿಯವರು ಅಲ್ಲಿರ್ತಾರೆ, ಅಲ್ಲಿಯವರು ಇಲ್ಲಿದ್ದಾರೆ, ಎಲ್ಲ ಕಡೆ ಇದ್ದಾರೆ. ವಿಶ್ವದ ಜಾಗತಿಕ ಮಟ್ಟದಲ್ಲಿ ಹೇಳ್ತಾ ಇದ್ದಾರೆ. ಮತ್ತು ವಿಶೇಷವಾಗಿ ಅಲ್ಲಿಗೆ ಸಂಬಂಧಪಟ್ಟ ಜನ ಇಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಹಿಂದೂ ಪರ ಸಂಘಟನೆಯವರು ನಮ್ಮ ಬಾಂಗ್ಲಾದೇಶದವರಿಗೆ ಹಿಂದೂಗಳು ಏನೇ ಆದರೂ ಕೂಡ ಹೋರಾಟ ಮಾಡಲ್ಲ. ಅವ್ರ ಒಗ್ಗಟ್ಟನ್ನು ನೋಡಿ ಕಾಣಿಸ್ತಾ ಇದ್ದಾರೆ ಅವರು. ನಮ್ಮ ಹಿಂದೂಗಳು ಏನು ಒಂದು ಹರವಾಣ ತಾಟ್ ಹಿಡ್ಕೊಂಡು ಒಂದು ಹಿಂದೂ ದೇವರನ್ನು ಬಳಸ್ಕೊಳ್ಳೋದು ಬಿಟ್ಟರೆ ಬಾಕಿ ಯಾವುದಕ್ಕೂ ಪ್ರಯೋಜನವಿಲ್ಲ. ಯಾಕಂದರೆ ಆ ಸಮಯದಲ್ಲಿ ದೇಣಿಗೆ ಹೋಗ್ತಾರೆ. ಯಾಕಂದರೆ ಬಾಂಗ್ಲಾದಲ್ಲೂ ಕೂಡ ಈಗ ನಮ್ಮ ಹಿಂದೂಗಳು ಒಂದು ಚಿಂತಾಜನಕ ಸ್ಥಿತಿಯಲ್ಲೂ ಕೂಡ ಇದ್ದಾರೆ. ಆದರೂ ಕೂಡ ಹೋರಾಟವನ್ನು ಮಾಡಲ್ಲ. ಮತ್ತೇನಾದರೂ ಪಾಪ ನಮ್ಮ ವಿಶ್ವಗುರು ಅವರು ಏನಂದಿದ್ರು, ಒಂದು ಕಾಲ್ ಮಾಡಿ ಪುಟಿನ್ಗೆ ಹತ್ರ ಹೇಳಿ ಯುದ್ಧ ನಿಲ್ಲಿಸಿದ್ರಂತೆ ಪಾಪ ಅವರು. ಈಗ ಇವರು ಈ ಯುದ್ಧ ಅವ್ರಿಗೆ ನಿಲ್ಸೋಕ್ಕಾಗ್ತಾ ಇಲ್ಲ. ಯಾಕಂತ ಕೇಳಿದ್ರೆ ಇಂಡಿಯಾದವರು ಕೂಡ ಅಲ್ಲಿ ಮುಸ್ಲಿಮ್ಸ್ ಆದರೂ ಕೂಡ ಜಾತ್ಯತೀತ ರಾಷ್ಟ್ರದಲ್ಲಿ ಅಲ್ಲಿ ಇದ್ದಾರೆ ಜನ. ಅದನ್ನು ಕೂಡ ಅವರು ಯುದ್ಧ ನಿಲ್ಲಿಸಿದ್ರು. ವಿಶ್ವಗುರುಗಳು ಎಲ್ಲಿ ಹೋದ್ರಂತ ನನಗಂತೂ ಅರ್ಥ ಆಗ್ತಾ ಇಲ್ಲ. ಯಾಕಂದರೆ ವಿಶ್ವಗುರು ನಾವು ಹುಡುಕ್ತಾ ಇದ್ದೀವಿ ಇವಾಗ. ಅದಕ್ಕಾಗಿ ಆದಷ್ಟು ಇದು ಏನಂದರೆ ಈಗ ಅಮೆರಿಕ ಏನಾಗ್ತಾ ಇದೆ ಕೇಳಿದ್ರೆ ಎಲ್ಲಿ ಲಾಭ ಇದೆ. ಮತ್ತೇನಂತ ಕೇಳಿದ್ರೆ ಸಣ್ಣ ಪುಟ್ಟ ರಾಷ್ಟ್ರಗಳಿಗೆ ಹೆದರ್ಸ್ಕೊಂಡು ಬಡ್ಕೊಂಡು ತಿನ್ನೋದು ಬಿಟ್ಟರೆ ದೊಡ್ಡ ರಾಷ್ಟ್ರ ಹತ್ರ ಅವ್ರದ್ದು ಏನೂ ನಡೆಯಲ್ಲ. ಚೈನಾದ ಹತ್ರ ನಡೆಯಲ್ಲ, ರಷ್ಯಾದ ಹತ್ರ ನಡೆಯಲ್ಲ, ಯಾವುದ್ರೂ ಕೂಡ ಅವ್ರ ಹತ್ರ ನಡೆಯಲ್ಲ. ಆ ಒಂದು ಈಗ ಅಂಥ ನಾರ್ತ್ ಕೊರಿಯಾದವರು ಕೂಡ 90 ಲಕ್ಷ ಜನಸಂಖ್ಯೆ ಇರೋ ನಾರ್ತ್ ಕೊರಿಯಾದವರು ಕೂಡ ಅವ್ರದ್ದು ನಡೀತಾ ಇಲ್ಲ. ಇದು ಪಾಪ ಏನೋ ಸಣ್ಣ ಪುಟ್ಟ ದೇಶಗಳ ಜೊತೆಗೆ ಅವ್ರು ಭಯೋತ್ಪಾದಕರಿದ್ದಾರೆ, ಇವರೇ ಪಟ್ಟ ಕೊಡ್ತಾರೆ, ಇವರೇ ಇದೆ. ಪ್ರತಿಯೊಂದು ಸದ್ದಾಮ್ ಹುಸೇನ್ ಕಾಲದಿಂದನೂ ನಾವು ಇದೇ ನೋಡ್ತಾ ಇದ್ದೇವೆ. ಅಲ್ಲೇನೋ ಒಂದು ಜನರಿಗೆ ಒಂದು ಅನ್ಯಾಯವೆಲ್ಲ ಕೂಡ ನಡೀತಾನೆ ಇದೆ. ಅದು ಆ ಒಂದು ನಿಟ್ಟಿನಲ್ಲಿ ಈಗಾಗಲೇ ಕೂಡಲೇ ತಡೆ ಆಗಬೇಕು ಅನ್ನೋಂಥ ನನ್ನ ಇದು ಹೇಳಿಕೆ ಆಗಿದೆ.